ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ತಡೆಗೋಡೆ ಕುಸಿತ ಕಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಪಾವಂಜೆಯಲ್ಲಿ ಆಗಿರುವಂತಹ ಅವಾಂತರ ಇದು. ಕೆಂಪು ಕಲ್ಲಿನ 5-6 ಅಡಿ ಎತ್ತರದ ತಡೆಗೋಡೆನೇ ಕುಸಿದು ಹೋಗಿದೆ. ವಿದ್ಯುತ್ ಕಂಬ, ಬಾವಿ ಹಾಗೂ ದೇವಸ್ಥಾನದ ಪಾರ್ಕಿಂಗ್ ಜಾಗಕ್ಕೆ ಹಾನಿಯಾಗಿದೆ. ಇದರಿಂದ ಮಂಗಳೂರಿನಲ್ಲಿ ಭಾರಿ ಮಳೆಗೆ ತಡೆಗೋಡೆ ಕುಸಿದು ಹೋಗಿರೋದ್ರಿಂದ ಬಾವಿ ಇರ್ಬೋದು, ವಿದ್ಯುತ್ ಕಂಬ ಇರ್ಬೋದು, ನೋಡ್ತಾ ಇದ್ದೀರಾ ಹಾನಿಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ದೇವಸ್ಥಾನದ ತಡೆಗೋಡೆ 5-6 ಅಡಿಯಷ್ಟು ಇದ್ದಂತಹ ತಡೆಗೋಡೆ ಇದ್ದಕ್ಕಿದ್ದ ಹಾಗೆ ನಿರಂತರ ಮಳೆಯ ಪರಿಣಾಮ, ಕುಸಿದ ಪರಿಣಾಮ ಲಾಸ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಸುಪಾಲ್. ಎಷ್ಟೊತ್ತಿಗೆ ಆಗಿರೋದು ಈ ಘಟನೆ, ಜೊತೆಗೆ ಅಂದಾಜು ಲಾಸ್ ಎಸ್ಟಿಮೇಷನ್ ಏನು ಸಿಗ್ತಾ ಇದೆ ಮತ್ತು ಹೇಗಾಯಿತು ಅಂತ? ಶಿಥಿಲಾವಸ್ಥೆಯನ್ನು ತಲುಪಿತ್ತ ತಡೆಗೋಡೆ ಅಥವಾ ಏಕಾಏಕಿ ಆಗಿರೋದಾ ಇದು? ಇವತ್ತು ಬೆಳಿಗ್ಗೆ ನಡೆದಿರುವಂಥ ಘಟನೆ ಮಮತಾ, ಮಂಗಳೂರಿನ ಹೊರವಲಯದ ಮುಲ್ಕಿ ತಾಲೂಕಿನ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇದು. ಈ ದೇವಸ್ಥಾನ ಇತ್ತೀಚೆಗಷ್ಟೇ ಕಳೆದ ವರ್ಷ ಬ್ರಹ್ಮಕಲಶ ಆಗಿರುವಂಥದ್ದು, ಹೊಸತಾಗಿ ನಿರ್ಮಾಣ ಆಗಿರುವಂಥ ಈ ದೇವಸ್ಥಾನ. ಇದರ ಸಮೀಪದಲ್ಲೇ ಈ ತಡೆಗೋಡೆಯನ್ನು ಅದೇ ಸಂದರ್ಭದಲ್ಲಿ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಹಳೆಯ ಕಟ್ಟಡ ಅಲ್ಲ ಇದು, ಹಳೆಯ ತಡೆಗೋಡೆ ಅಲ್ಲ, 1 ವರ್ಷದ ಹಿಂದೆ ಆಗಿರುವಂಥ ತಡೆಗೋಡೆ. ಆದರೆ ನಿರಂತರವಾಗಿ ಸುರಿದಿರುವಂಥ ಮಳೆಯ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಅವಾಂತರ ಆಗಿರುವಂಥದ್ದು. ಮೇಲ್ಭಾಗದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇತ್ತು, ಹಾಗಾಗಿ ಮಣ್ಣು ಸಡಿಲಗೊಂಡಿದೆ. ಹಾಗಾಗಿ ನೇರವಾಗಿ ಈ ಮಣ್ಣು ಸಡಿಲಗೊಂಡ ಬಳಿಕ ನೇರವಾಗಿ ಕಾಂಪೌಂಡ್ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮೇಲ್ಭಾಗದಲ್ಲಿ ತೆಂಗಿನ ಗಿಡ ಇತ್ತು, ಜೊತೆಗೆ ವಿದ್ಯುತ್ ಕಂಬ ಇತ್ತು. ಹಾಗಾಗಿ ಅದೆಲ್ಲವನ್ನು ನಾವು ಗಮನಿಸಬಹುದು ದೃಶ್ಯದಲ್ಲಿ. ಅದೆಲ್ಲವೂ ಕೆಳಗೆ ಕುಸಿದು ಬಿದ್ದಿರುವಂಥದ್ದು. ಅದರ ಪಕ್ಕದಲ್ಲೇ ಒಂದು ಬಾವಿ ಇದೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬಾವಿ. ಈ ಬಾವಿಗೂ ಈಗ ಸಂಪೂರ್ಣವಾಗಿ ಕುಸಿದಿರುವಂಥ ಮಣ್ಣು ಬಿದ್ದಿದೆ. ಮೇಲ್ಭಾಗದಲ್ಲಿ ದೇವಸ್ಥಾನ ಇರೋದ್ರಿಂದ ಆ ಸಂದರ್ಭದಲ್ಲಿ ಕೆಳಗಿನ ಭಾಗದಲ್ಲೂ ಯಾರು ಭಕ್ತರು ಓಡಾಟಗಳನ್ನು ಮಾಡ್ತಾ ಇಲ್ಲ. ಇದು ಪಾರ್ಕಿಂಗ್ ಪ್ಲೇಸ್ ಕೆಳಗಿರುವಂಥದ್ದು, ಭಕ್ತರ ಓಡಾಟ ಇರಲಿಲ್ಲ. ಬೆಳಗ್ಗೆ ಬೇಗ ಆಗಿರೋದ್ರಿಂದ ಈ ತೊಂದರೆ ಆಗಿಲ್ಲ, ಯಾವುದೇ ರೀತಿಯಾದಂಥ ಪ್ರಾಣ ಹಾನಿ ಆಗಿಲ್ಲ. ಆದರೆ ಮೇಲ್ಭಾಗದಲ್ಲಿ ಮತ್ತಷ್ಟು ಕುಸಿಯುವ ಭೀತಿ ಇದೆ. ಹಾಗಾಗಿ ಅದಕ್ಕೆ ಸದ್ಯದ ಮಟ್ಟಿಗೆ ದೇವಳದ ಆಡಳಿತ ಮಂಡಳಿಯವರು ಟಾರ್ಪಾಲನ್ನು ಹಾಕಿ ನೀರನ್ನು ತಡೆಯುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಕೆಳಭಾಗದಲ್ಲೂ ಮತ್ತಷ್ಟು ನೀರಿನ ಹರಿವು ಹೆಚ್ಚಾದರೆ ಮತ್ತಷ್ಟು ಬೀಳುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಸುರಕ್ಷತಾ ಕ್ರಮ ಈಗ ಸದ್ಯದ ಮಟ್ಟಿಗೆ ಮಾಡಲಾಗಿದೆ ಮಮತಾ. ರೈಟ್, ಧನ್ಯವಾದ ಸುಪಾಲ್ ತಮ್ಮ ಮಾಹಿತಿಗಾಗಿ.